ಏನು ಹೇಳ್ತಾರೆ ಸರ್ ರವಿ ಸರ್ ಏನಾದ್ರು ನಿಮ್ಗೆ ಸಿಕ್ತಾರೆ ಇವಾಗಲೂ ಕೂಡ ಕಾಂಟ್ಯಾಕ್ಟಲ್ಲಿ ಇದ್ದೀರಾ? ಅಲ್ಲ ನಂಗೆ ಅವಾಗ ಅಂತಂದರೆ ಅಲ್ಲಿ ಎಲ್ಲಾದರೂ ಸಿಕ್ಕಾಗ ನಾನು ಅವ್ರ ಜೊತೆಗೆ ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ. ಯಾಕಂದರೆ ವಯಸ್ಸಿನಲ್ಲಿ ಅಂತರ ಇದ್ದೇ ಇದೆ, ಸಾಧನೆಯಲ್ಲಿ ಅಂತರ ಇದೆ, ಅಜಗಜಾಂತರ ಅದು. ಆ್ಯಂಡ್ ಏನು ಗೊತ್ತಾ, ಚಿಕ್ಕ ವಯಸ್ಸಲ್ಲಿ ನಾವು ಅವ್ರ ಜೊತೆ ಕೆಲಸ ಮಾಡಿದ್ರೂ ಈಗ ಆ ಸಲಿಗೆ ತೊಗೊಳಕ್ಕೆ ನಮಗೆ ಭಯ ಆಗುತ್ತೆ. ಅವ್ರ ಸಲಿಗೆ ಕೊಟ್ಟರೆ ಓಕೆ, ಅವರೇ ನಮ್ಮ ಹೆಗಲ ಮೇಲೆ ಕೈ ಹಾಕಿದ್ರೆ ಓಕೆ, ನಾವು ಹೋಗ್ಬಿಟ್ಟು ಹಿಂಗೆ ಅನ್ನೋಕ್ಕಾಗಲ್ಲ. ಅವ್ರಿಗೆ ಅಪ್ಕೊಳ್ಳೋಕ್ಕೆ ಧೈರ್ಯ ಬರೋಲ್ಲ. ಯಾಕಂದರೆ ಅವ್ರ ಸಾಧನೆ ಅಥವಾ ಅವರ ಇದು ಎಷ್ಟು ಅಗಾಧವಾದ್ದು ಅಂತ ಅನ್ನೋ ಅರಿವು ನಮಗಿದೆ. ಈಗ ಚಿಕ್ಕ ವಯಸ್ಸಲ್ಲಿ ಗೊತ್ತಾಗಿರಲಿಲ್ಲ. ಈ ಇಂಡಸ್ಟ್ರಿಯಲ್ಲೇ ನಾವು ಮುಳುಗಿ ಎದ್ದಿರೋದ್ರಿಂದ ಅವ್ರ ಮಟ್ಟಕ್ಕೆ ಬೆಳೆಯೋದು ಎಷ್ಟು ಕಷ್ಟ, ಅವ್ರು ಮಾಡಿರೋ ಸಾಧನೆನ ಮಾಡೋದು ಎಷ್ಟು ಕಷ್ಟ, ಆ್ಯಂಡ್ ಆ ಪ್ಯಾಷನ್ ಇಟ್ಕೊಂಡು ತಮ್ಮನ್ನು ತಾವು ತೊಡಗಿಸ್ಕೊಳ್ಳೋದು ಎಷ್ಟು ಕಷ್ಟ, ಆ್ಯಂಡ್ ಅಷ್ಟು ಹೊಡ್ತಾ ತಿಂದರೂ ಜಗ್ಗದೆ ಮುನ್ನುಗ್ಗಿದಾರಲ್ಲ ಅನ್ನೋದು ಎಷ್ಟು ಕಷ್ಟ ಅನ್ನೋದು ನಮ್ಗೆ ಗೊತ್ತಾದಾಗ ಅವ್ರ ಬಗ್ಗೆ ತುಂಬ ರೆಸ್ಪೆಕ್ಟ್ ಬರುತ್ತೆ. ಡೀಪ್ ರೆಸ್ಪೆಕ್ಟ್ ಇದ್ದವ್ರ ಹತ್ರ ಹೋಗೋಕ್ಕೆ ಒಂದು ಸ್ವಲ್ಪ ಭಯ ಆಗುತ್ತೆ. ನಾವು ಅವ್ರ ಜೊತೆ ಜಾಸ್ತಿ ಸಲಿಗೆ ತೊಗೊಳ್ಳಲ್ಲ. ಅವ್ರ ಜೊತೆ ಚಿಕ್ಕ ವಯಸ್ಸಿಂದ ಕೆಲಸ ಮಾಡಿದ್ರು ಸಲಿಗೆ ತೊಗೊಳ್ಳಲ್ಲ. ಏನಾ ಅಂತ ಹೇಳಿದಾಗ ಓಕೆ ಹಿಂಗೆ ಅಂತ ಹಿಂಗೆ ನಿಂತ್ಕೊಂಡಿರ್ತೀನಿ ಅಷ್ಟೇ. ಬಿಕಾಸ್ ದಟ್ಸ್ ದ ಲವ್ ಐ ಹ್ಯಾವ್ ಫಾರ್ ಹಿಮ್, ದಟ್ಸ್ ದ ರೆಸ್ಪೆಕ್ಟ್ ಐ ಹ್ಯಾವ್ ಫಾರ್ ಹಿಮ್. ಏನು ಹೇಳ್ತಾರೆ ಸರ್ ರವಿ ಸರ್ ಏನಾದ್ರು ನಿಮ್ಗೆ ಸಿಕ್ತಾರೆ ಇವಾಗಲೂ ಕೂಡ ಕಾಂಟ್ಯಾಕ್ಟಲ್ಲಿ ಇದ್ದೀರಾ? ಅಲ್ಲ ನಂಗೆ ಅವಾಗ ಅಂತಂದರೆ ಅಲ್ಲಿ ಎಲ್ಲಾದರೂ ಸಿಕ್ಕಾಗ ನಾನು ಅವ್ರ ಜೊತೆಗೆ ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ. ಯಾಕಂದರೆ ವಯಸ್ಸಿನಲ್ಲಿ ಅಂತರ ಇದ್ದೇ ಇದೆ, ಸಾಧನೆಯಲ್ಲಿ ಅಂತರ ಇದೆ, ಅಜಗಜಾಂತರ ಅದು. ಆ್ಯಂಡ್ ಏನು ಗೊತ್ತಾ, ಚಿಕ್ಕ ವಯಸ್ಸಲ್ಲಿ ನಾವು ಅವ್ರ ಜೊತೆ ಕೆಲಸ ಮಾಡಿದ್ರೂ ಈಗ ಆ ಸಲಿಗೆ ತೊಗೊಳಕ್ಕೆ ನಮಗೆ ಭಯ ಆಗುತ್ತೆ. ಅವ್ರ ಸಲಿಗೆ ಕೊಟ್ಟರೆ ಓಕೆ, ಅವರೇ ನಮ್ಮ ಹೆಗಲ ಮೇಲೆ ಕೈ ಹಾಕಿದ್ರೆ ಓಕೆ, ನಾವು ಹೋಗ್ಬಿಟ್ಟು ಹಿಂಗೆ ಅನ್ನೋಕ್ಕಾಗಲ್ಲ. ಅವ್ರಿಗೆ ಅಪ್ಕೊಳ್ಳೋಕ್ಕೆ ಧೈರ್ಯ ಬರೋಲ್ಲ. ಯಾಕಂದರೆ ಅವ್ರ ಸಾಧನೆ ಅಥವಾ ಅವರ ಇದು ಎಷ್ಟು ಅಗಾಧವಾದ್ದು ಅಂತ ಅನ್ನೋ ಅರಿವು ನಮಗಿದೆ. ಈಗ ಚಿಕ್ಕ ವಯಸ್ಸಲ್ಲಿ ಗೊತ್ತಾಗಿರಲಿಲ್ಲ. ಈ ಇಂಡಸ್ಟ್ರಿಯಲ್ಲೇ ನಾವು ಮುಳುಗಿ ಎದ್ದಿರೋದ್ರಿಂದ ಅವ್ರ ಮಟ್ಟಕ್ಕೆ ಬೆಳೆಯೋದು ಎಷ್ಟು ಕಷ್ಟ, ಅವ್ರು ಮಾಡಿರೋ ಸಾಧನೆನ ಮಾಡೋದು ಎಷ್ಟು ಕಷ್ಟ, ಆ್ಯಂಡ್ ಆ ಪ್ಯಾಷನ್ ಇಟ್ಕೊಂಡು ತಮ್ಮನ್ನು ತಾವು ತೊಡಗಿಸ್ಕೊಳ್ಳೋದು ಎಷ್ಟು ಕಷ್ಟ, ಆ್ಯಂಡ್ ಅಷ್ಟು ಹೊಡ್ತಾ ತಿಂದರೂ ಜಗ್ಗದೆ ಮುನ್ನುಗ್ಗಿದಾರಲ್ಲ ಅನ್ನೋದು ಎಷ್ಟು ಕಷ್ಟ ಅನ್ನೋದು ನಮ್ಗೆ ಗೊತ್ತಾದಾಗ ಅವ್ರ ಬಗ್ಗೆ ತುಂಬ ರೆಸ್ಪೆಕ್ಟ್ ಬರುತ್ತೆ. ಡೀಪ್ ರೆಸ್ಪೆಕ್ಟ್ ಇದ್ದವ್ರ ಹತ್ರ ಹೋಗೋಕ್ಕೆ ಒಂದು ಸ್ವಲ್ಪ ಭಯ ಆಗುತ್ತೆ. ನಾವು ಅವ್ರ ಜೊತೆ ಜಾಸ್ತಿ ಸಲಿಗೆ ತೊಗೊಳ್ಳಲ್ಲ. ಅವ್ರ ಜೊತೆ ಚಿಕ್ಕ ವಯಸ್ಸಿಂದ ಕೆಲಸ ಮಾಡಿದ್ರು ಸಲಿಗೆ ತೊಗೊಳ್ಳಲ್ಲ. ಏನಾ ಅಂತ ಹೇಳಿದಾಗ ಓಕೆ ಹಿಂಗೆ ಅಂತ ಹಿಂಗೆ ನಿಂತ್ಕೊಂಡಿರ್ತೀನಿ ಅಷ್ಟೇ. ಬಿಕಾಸ್ ದಟ್ಸ್ ದ ಲವ್ ಐ ಹ್ಯಾವ್ ಫಾರ್ ಹಿಮ್, ದಟ್ಸ್ ದ ರೆಸ್ಪೆಕ್ಟ್ ಐ ಹ್ಯಾವ್ ಫಾರ್ ಹಿಮ್. ಏನು ಹೇಳ್ತಾರೆ ಸರ್ ರವಿ ಸರ್ ಏನಾದ್ರು ನಿಮ್ಗೆ ಸಿಕ್ತಾರೆ ಇವಾಗಲೂ ಕೂಡ ಕಾಂಟ್ಯಾಕ್ಟಲ್ಲಿ ಇದ್ದೀರಾ? ಅಲ್ಲ ನಂಗೆ ಅವಾಗ ಅಂತಂದರೆ ಅಲ್ಲಿ ಎಲ್ಲಾದರೂ ಸಿಕ್ಕಾಗ ನಾನು ಅವ್ರ ಜೊತೆಗೆ ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ. ಯಾಕಂದರೆ ವಯಸ್ಸಿನಲ್ಲಿ ಅಂತರ ಇದ್ದೇ ಇದೆ, ಸಾಧನೆಯಲ್ಲಿ ಅಂತರ ಇದೆ, ಅಜಗಜಾಂತರ ಅದು. ಆ್ಯಂಡ್ ಏನು ಗೊತ್ತಾ, ಚಿಕ್ಕ ವಯಸ್ಸಲ್ಲಿ ನಾವು ಅವ್ರ ಜೊತೆ ಕೆಲಸ ಮಾಡಿದ್ರೂ ಈಗ ಆ ಸಲಿಗೆ ತೊಗೊಳಕ್ಕೆ ನಮಗೆ ಭಯ ಆಗುತ್ತೆ. ಅವ್ರ ಸಲಿಗೆ ಕೊಟ್ಟರೆ ಓಕೆ, ಅವರೇ ನಮ್ಮ ಹೆಗಲ ಮೇಲೆ ಕೈ ಹಾಕಿದ್ರೆ ಓಕೆ, ನಾವು ಹೋಗ್ಬಿಟ್ಟು ಹಿಂಗೆ ಅನ್ನೋಕ್ಕಾಗಲ್ಲ. ಅವ್ರಿಗೆ ಅಪ್ಕೊಳ್ಳೋಕ್ಕೆ ಧೈರ್ಯ ಬರೋಲ್ಲ. ಯಾಕಂದರೆ ಅವ್ರ ಸಾಧನೆ ಅಥವಾ ಅವರ ಇದು ಎಷ್ಟು ಅಗಾಧವಾದ್ದು ಅಂತ ಅನ್ನೋ ಅರಿವು ನಮಗಿದೆ. ಈಗ ಚಿಕ್ಕ ವಯಸ್ಸಲ್ಲಿ ಗೊತ್ತಾಗಿರಲಿಲ್ಲ. ಈ ಇಂಡಸ್ಟ್ರಿಯಲ್ಲೇ ನಾವು ಮುಳುಗಿ ಎದ್ದಿರೋದ್ರಿಂದ ಅವ್ರ ಮಟ್ಟಕ್ಕೆ ಬೆಳೆಯೋದು ಎಷ್ಟು ಕಷ್ಟ, ಅವ್ರು ಮಾಡಿರೋ ಸಾಧನೆನ ಮಾಡೋದು ಎಷ್ಟು ಕಷ್ಟ, ಆ್ಯಂಡ್ ಆ ಪ್ಯಾಷನ್ ಇಟ್ಕೊಂಡು ತಮ್ಮನ್ನು ತಾವು ತೊಡಗಿಸ್ಕೊಳ್ಳೋದು ಎಷ್ಟು ಕಷ್ಟ, ಆ್ಯಂಡ್ ಅಷ್ಟು ಹೊಡ್ತಾ ತಿಂದರೂ ಜಗ್ಗದೆ ಮುನ್ನುಗ್ಗಿದಾರಲ್ಲ ಅನ್ನೋದು ಎಷ್ಟು ಕಷ್ಟ ಅನ್ನೋದು ನಮ್ಗೆ ಗೊತ್ತಾದಾಗ ಅವ್ರ ಬಗ್ಗೆ ತುಂಬ ರೆಸ್ಪೆಕ್ಟ್ ಬರುತ್ತೆ. ಡೀಪ್ ರೆಸ್ಪೆಕ್ಟ್ ಇದ್ದವ್ರ ಹತ್ರ ಹೋಗೋಕ್ಕೆ ಒಂದು ಸ್ವಲ್ಪ ಭಯ ಆಗುತ್ತೆ. ನಾವು ಅವ್ರ ಜೊತೆ ಜಾಸ್ತಿ ಸಲಿಗೆ ತೊಗೊಳ್ಳಲ್ಲ. ಅವ್ರ ಜೊತೆ ಚಿಕ್ಕ ವಯಸ್ಸಿಂದ ಕೆಲಸ ಮಾಡಿದ್ರು ಸಲಿಗೆ ತೊಗೊಳ್ಳಲ್ಲ. ಏನಾ ಅಂತ ಹೇಳಿದಾಗ ಓಕೆ ಹಿಂಗೆ ಅಂತ ಹಿಂಗೆ ನಿಂತ್ಕೊಂಡಿರ್ತೀನಿ ಅಷ್ಟೇ. ಬಿಕಾಸ್ ದಟ್ಸ್ ದ ಲವ್ ಐ ಹ್ಯಾವ್ ಫಾರ್ ಹಿಮ್, ದಟ್ಸ್ ದ ರೆಸ್ಪೆಕ್ಟ್ ಐ ಹ್ಯಾವ್ ಫಾರ್ ಹಿಮ್.